ಎಲ್ಲ ಒಂದೇ ಫ್ಯಾಮಿಲಿ ತರ, ಯಾವಾಗ್ಲೂ ಬಂದ್ರು ಒಂದೇ ಫ್ಯಾಮಿಲಿ ತರ ನೋಡೋರು. ಎಷ್ಟೇ ಜನ ಇರ್ಲಿ ಸರ್, ಎಂತದ್ದು ಅವ್ರಕಿನ್ನ ದೊಡ್ಡ ವ್ಯಕ್ತಿಗಳಿದ್ರು ನಮ್ಮನ್ನ ಒಳಗ್ ಕರೆಯೋರು ಸರ್. ಫಸ್ಟ್ ಅವ್ರನ್ನ ಒಳಗ್ ಬಿಡ್ರಿ ಅಂತ ಕರೆಯೋರು. ಯಾವತ್ತು ನಮ್ಮನ್ನ ಭೇದ ಭಾವದಿಂದ ನೋಡಿಲ್ಲ ಸರ್ ಅವರು. ನಮ್ ದಾವಣಗೆರೆಗೆ ತಂದೆ ಸರ್ ಅವರು. ದಾವಣಗೆರೆ ಸುತ್ತಮುತ್ತ ಹಳ್ಳಿ ಸೇರಿ ಅವರಿಂದನೇ ಜೀವನ ಮಾಡ್ತೀರ ಸರ್. ಎಂತ ಒಂದು ಹೂಮಾರರಿಂದನೂ ಅವ್ರ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಿದ್ದಾರೆ ಸರ್. ಇನ್ಮೇಲೆ ಏನೋ ಗೊತ್ತಿಲ್ಲ. ಬಹಳ ದುಃಖ ಇದೆ ಸರ್ ನಮಗೆಲ್ಲ. ಮೊನ್ನೆ ದಸರಾದಾಗ ಲಾಸ್ಟ್ ಸರ್ ನಾವೆಲ್ಲ ಅವ್ರಿಗೆ ಭೇಟಿಯಾಗಿ ಕಾಲಿಗೆ ಬಿದ್ದು ಎಲ್ಲ ನಮಗೆ ಆಶೀರ್ವಾದ ಮಾಡಿ ಬಂದಿದ್ರು ಸರ್ ಅವರು. ನಮ್ದೆಲ್ಲ ಆಯಸ್ಸಾರಕ್ಕೆ ಅವ್ರಿಗೆ ಕೊಟ್ಟಿಲ್ಲ ಸರ್. ನಾವೆಲ್ಲ ಹಂಗೆ ಬೇಡ್ತಿದ್ವಿ ಸರ್, ನಮ್ದೆಲ್ಲ ಆಯಸ್ಸಾರಕ್ಕೆ ಅವರಿಗೆ ಬರ್ಲಿ ಅಂತ. ಸಿಗ್ಲಿ ಸರ್, ದೇವ್ರು ಒಳ್ಳೇದ್ ಮಾಡಲಿ. ಅವ್ರಷ್ಟು ಜನಕ್ಕೂ ಇದು ಮಾಡಿದಾರಲ್ಲ ಸರ್, ಅವ್ರು ಚೆನ್ನಾಗಿರ್ಲಿ ಸರ್. ಬಹಳ ದುಃಖ ಆಗ್ತದೆ ಸರ್, ಬಹಳ ನೋವಾಗೈತೆ ಸರ್. ನಮಗೆ ರಾತ್ರಿ ಎಲ್ಲ ನಿದ್ದೆನೆ ಮಾಡಿಲ್ಲ, ಊಟ ಮಾಡಿಲ್ಲ ಸರ್. ಅವ್ರದ್ದು ಸಾವಿನ ಸುದ್ದಿ ಕೇಳಿ ಬರ್ತಿದ್ವಿ ಸರ್. ನಾವು ನಮ್ ಕಷ್ಟ ಸುಖ ಹೇಳ್ಕೊಳಕ್ ಬರ್ತಿದ್ವಿ. ಅವ್ರು ಶಿಕ್ಷಣದಿಂದ ಆರೋಗ್ಯದಿಂದ ಆಗ್ಲಿ ಪ್ರತಿ ಒಂದಕ್ಕೂ ಬಂದು ನಮ್ಮ ಮಾತಾಡ್ಸ್ಕೊಂಡು ಹೋಗ್ತಿದ್ವಿ ಸರ್. ನಾವು ಅವ್ರಿಗೆ ಎಲ್ಲದಕ್ಕೂ ಭಾಗ್ಯ ಆಗಾರ ಸರ್. ಯಾವ್ದಕ್ಕೂ ಇಲ್ಲ ಅಂತಂದ ಮನುಷ್ಯನೆಲ್ಲ ಸರ್. ಹಾ ಸರ್, ನಮಗೆ ತಂದೆನೆ ಸರ್. ಅವ್ರು ಅಪ್ಪಾಜಿ ಅಂತಲೇ ಕರಿತಿದ್ವಿ ಸರ್ ನಾವು ಅವ್ರಿಗೆ. ಯಾವತ್ತಿಗೂ ಅವ್ರು ಬೇರೆ ಮಾತೇ ಬರ್ತಿದ್ದಿಲ್ಲ ಸರ್ ನಮಗೆ. ಅಪ್ಪಾಜಿ ಅಪ್ಪಾಜಿ ಅಂತಲೇ ಮಾತಾಡ್ತಿದ್ವಿ ಸರ್. ಬಹಳ ದುಃಖ ಆಗೈತೆ, ಬಹಳ ನೋವಾಗೈತೆ ಸರ್ ನಮಗೆ.